ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಸಿಎಂನ ಕರೀಲಿ ಸರ್, ಬಿರಿಯಾನಿ ತಿನ್ನಕ್ಕೆ ಮನೆಗೆ ಬನ್ನಿ. ಬರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. ಅವ್ರು ನಮ್ಮ ಟೇಸ್ಟ್ ಬಿಟ್ರೆ ಬೇರೆ ಎಲ್ಲ ಟೇಸ್ಟ್ ಸಿಗಲ್ಲ ಅವ್ರಿಗೆ. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು
ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ನಾಳೆ ಭಾನುವಾರ ನಾವು ಕೂಡ ಸೇರ್ತಾ ಇದ್ದೀವಿ. ಮುಂದೆ ಸೋಮವಾರ ಒಂದೇ ಇರೋದು ಲಾಸ್ಟ್ ಡೇಟು ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ. ಬಹುತೇಕವಾಗಿ ಒಳ್ಳೆ ಹಮಾರೆ ಜುಮಾ